ಅಂದ್ರೆ ಸಂಧಿವಾತ. ಕನ್ನಡದಲ್ಲಿ ಒಂದು ಹಾಡಿದೆ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ. ಹಾಗೆಲ್ಲ ನುಗ್ಗಿ ನಡೆದು ಏನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ, ದೇಹ ಗಟ್ಟಿಯಾಗಿರ್ಬೇಕಲ್ಲ. ಹಾಗೆಲ್ಲ ಶಕ್ತಿವಂತರಾಗಿರ್ಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ನಮ್ಮ ಮೂಳೆಗಳು ಮತ್ತು ಸಂಧಿಗಳು ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತವೆ. ಭಾರತೀಯ ನಗರಗಳಲ್ಲಿ ಅತಿ ಹೆಚ್ಚು ಜನ ಕೂತು ಕೆಲಸ ಮಾಡುವುದರಿಂದ ಮತ್ತು ದೈಹಿಕ ಪರಿಶ್ರಮ ತುಂಬಾ ಕಡಿಮೆ ಇರುವುದರಿಂದ ಮೂಳೆಗಳ ಸಾಂದ್ರತೆ ಕಡಿಮೆಯಾಗಿ ಶಕ್ತಿಯನ್ನ ಕಳೆದುಕೊಂಡು ಅದರ ರೋಗಕ್ಕೆ ತುತ್ತಾಗ್ತಾರೆ. ಅಂಥ ಕಾಯಿಲೆಗಳಲ್ಲಿ ಒಂದು ಆರ್ಥರೈಟಿಸ್ ಅಥವಾ ಸಂಧಿವಾತ. ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು ಈ ಆರ್ಥರೈಟಿಸ್. ಆದರೆ ಈಗ ಹಾಗಲ್ಲ. ಒತ್ತಡದ ಜೀವನದಿಂದ, ಆಧುನಿಕ ಆಹಾರ ಪದ್ಧತಿಯಿಂದ ಹಾಗೂ ಜೀವನ ಶೈಲಿಯಿಂದ ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ಕಾಯಿಲೆಗೆ ಜನ ತುತ್ತಾಗ್ತಾ ಇದ್ದಾರೆ. ಬೆನ್ನು, ಸೊಂಟ, ಮಂಡಿ ಇಲ್ಲೆಲ್ಲ ಸೆಳೆತ, ನೋವು ಬರುವಂಥದ್ದು ಈ ರೋಗದ ಪ್ರಮುಖ ಲಕ್ಷಣ. ದೇಹದಲ್ಲಿ ಕ್ಯಾಲ್ಸಿಯಂನ ಕೊರತೆಯಿಂದ ಕೂಡ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ವೈದ್ಯಕೀಯ ಜಗತ್ತಿನಲ್ಲಿ 100ಕ್ಕೂ ಹೆಚ್ಚು ತರಹದ ಆರ್ಥರೈಟಿಸ್ಗಳು ಇವೆ ಅಂತೆ. ಅದರಲ್ಲಿ ಮನುಷ್ಯನನ್ನ ಅತ್ಯಂತ ಹೆಚ್ಚು ಕಾಡುವ ಆರ್ಥರೈಟಿಸ್ ಯಾವುದು? ಶಸ್ತ್ರಚಿಕಿತ್ಸೆ ಇಲ್ಲದೆ ಇದನ್ನ ಪರಿಹರಿಸಿಕೊಳ್ಳಲು ಸಾಧ್ಯ ಇದೆಯೇ? ಅಥವಾ ಬರೀ ಚಿಕಿತ್ಸೆಯಿಂದ ಮಾತ್ರ ಗುಣಮುಖರಾಗಬಹುದೇ? ಹೋಮಿಯೋಪತಿಯಲ್ಲಿ ಇದಕ್ಕೆ ಗುಣಕಾರಿಯಾದ, ಫಲಕಾರಿಯಾದ ಚಿಕಿತ್ಸೆ ಇದೆಯೇ ಅನ್ನುವ ಎಲ್ಲ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮಕ್ಕೆ ಇಂದಿನ ಸಂಚಿಕೆಗೆ ನಮ್ಮ ಡಾಕ್ಟರ್ ಆಗಿ ಬಂದಿರುವಂತಹ ಡಾಕ್ಟರ್ ಆಶಾರಾಣಿ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್. ನಾವು ಎಷ್ಟೊಂದು ಜಾಹೀರಾತುಗಳನ್ನ ನೋಡ್ತಾ ಇದ್ದೇವೆ. ಬೆನ್ನು ನೋವೇ, ಸೊಂಟ ನೋವೇ, ಮಂಡಿ ನೋವೇ, ಇನ್ನೊಂದು ನೋವೇ, ಮತ್ತೊಂದು ನೋವೇ, ಅದಕ್ಕೆ ಈ ಬಾಮನ್ನ ಹಚ್ಚಿ, ಆ ಸ್ಪ್ರೇವನ್ನು ಹಚ್ಚಿ. ಅದು ಎಷ್ಟು ಸ್ಪ್ರೇಗಳು, ಎಷ್ಟು ಬಾಂಬ್ಗಳು ಮಾರ್ಕೆಟ್ಗೆ ಬಂದಿವೆ. ಯಾಕೆ ಬಂದಿವೆ ಅಂದ್ರೆ ಅಷ್ಟು ಜನ ನೋವಿನಿಂದ ನರಳುತ್ತಾ ಇರುವಂಥವ್ರು ಇದೆ ಅಂತಾಯ್ತು. ಇಲ್ದಿದ್ರೆ ಯಾಕೆ ಬರ್ತಿತ್ತು ಅಲ್ವೇ? ಯಾಕೆ ಇಷ್ಟೊಂದು ಜನಕ್ಕೆ ಈ ನೋವುಗಳು ಬರ್ತಾ ಇದೆ? ಅದು ಆರ್ಥರೈಟಿಸ್ ನೋವೇನಾ, ಸಂಧಿವಾತನ? ಆರ್ಥರೈಟಿಸ್ ಅಂದ್ರೆ ಏನು? ಎಸ್, ಈಗ ಆರ್ಥರೈಟಿಸ್ ಅಂತಂದಾಗ ನಾವು ಇನ್ಫ್ಲಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳ್ಬೋದು. ಅಂದ್ರೆ ಆರ್ಥೋ ಅಂದ್ರೆ ಮೂಳೆಗಳು ಮತ್ತು ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ಈ ಒಂದು ಮೂಳೆಗೆ ಆಗುವಂತ ಇನ್ಫ್ಲಮೇಷನ್ ಅಥವಾ ಜಾಯಿಂಟ್ಸ್ಗೆ ಆಗುವಂತ ಸಮಸ್ಯೆನ ನಾವು ಆರ್ಥರೈಟಿಸ್ ಅಂತ ಕರಿತೇವೆ. ಈಗ ಸಾಮಾನ್ಯವಾಗಿ ನಾವು ನೋಡುವಂಥದ್ದಾದ್ರೆ ಒಂದು ಜಾಯಿಂಟ್ ಅಂತ ತಕ್ಷಣಕ್ಕೆ ಎರಡು ಮೂಳೆಗಳು ಸೇರುವಂತನ್ನ ನಾವು ಜಾಯಿಂಟ್ ಅಂತ ಕರಿತೇವೆ. ಈ ಮೂಳೆಗಳು ಮತ್ತು ಮೂಳೆ ಮೇಲೆ ಪದರೆ ಅಂತ ಏನ್ ಹೇಳ್ತೀವಿ, ಕಾರ್ಟಿಲೇಜ್ ಅಂತ ಕರಿತೀವಿ. ಸೊ ಈ ಮೂಳೆ ಬೋನ್ಸ್ ಮತ್ತು ಇದ್ರ ಮೂಳೆ ಮೇಲೆ ಇರುವಂತ ಪದರೆ ಕಾರ್ಟಿಲೇಜು, ಹಾಗೆ ಈ ಜಾಯಿಂಟ್ ಮಧ್ಯದಲ್ಲಿರುವಂತ ಸೈನೋವಿಯಲ್ ಫ್ಲೂಯಿಡ್ ಅಂದ್ರೆ ಇದು ಒಂದು ದ್ರವ, ಜೆಲ್ ತರ ಇರುತ್ತೆ ಅಂತಾನು ಹೇಳ್ಬೋದು. ಸೊ ಜಿಡ್ಡಿನ ಅಂಶ ತರ ನಮ್ಮ ಒಂದು ಜಾಯಿಂಟ್ಸ್ ಅಲ್ಲಿ, ಸಂಧಿಗಳಲ್ಲಿ ನೋಡುವಂಥದ್ದು. ಸೊ ಇದು ಮತ್ತು ಲಿಗಮೆಂಟ್ಸ್ ಅಂತ ಹೇಳ್ತೀವಿ. ಒಂದು ಮೂಳೆಗೆ ಇನ್ನೊಂದು ಮೂಳೆಗೆ ಎರಡು ಕನೆಕ್ಟ್ ಮಾಡಿ ಎಲಾಸ್ಟಿಕ್ ಬ್ಯಾಂಡ್ಸ್ ತರ ನಾವು ನೋಡುವಂಥದ್ದು ಇದು ಲಿಗಮೆಂಟ್ಸ್. ಸೊ ಟೆಂಡಾನ್ಸ್ ಅಂತ ಹೇಳ್ತೀವಿ. ಟೆಂಡಾನ್ಸ್ ಅಂತಂದ್ರೆ ಒಂದು ಮೂಳೆಗೆ ಮತ್ತು ಮಸಿಲ್ಸ್ಗೆ ಬಿಗಿಯಾಗಿ ಇಟ್ಕೊಳ್ಳುವಂಥದ್ದು ಈ ಟೆಂಡಾನ್ಸ್. ಸೊ ಒಂದು ಜಾಯಿಂಟ್ ಅಂದ ತಕ್ಷಣಕ್ಕೆ ಬರೀ ಮೂಳೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಸೊ ಆ ಜಾಯಿಂಟ್ ಕರೆಕ್ಟ್ ಆಗಿ ಇರಬೇಕು ಅಂತಂದ್ರೆ ಇಷ್ಟೆಲ್ಲಾ ಕೆಲಸಗಳು, ಇಷ್ಟೆಲ್ಲಾ ಸ್ಟ್ರಕ್ಚರ್ಸ್ ಸೇರಿದ್ರೇನೆ ಆ ಒಂದು ಜಾಯಿಂಟ್ ಆಗತ್ತೆ. ಸೊ ಈ ಮೂಳೆಗಳು ಮತ್ತು ಮೂಳೆಗಳ ಮೇಲೆ ಪದರೆ, ಕಾರ್ಟಿಲೇಜು, ಸೈನೋವಿಯಲ್ ಫ್ಲೂಯಿಡ್, ಲಿಗಮೆಂಟ್ಸು, ಟೆಂಡಾನ್ಸು, ಹಾಗೆ ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ ಪ್ರತಿಯೊಂದು ಕೂಡ ಆ ಜಾಯಿಂಟ್ಗೆ ಆದ್ರೇನೆ ಆ ಒಂದು ಜಾಯಿಂಟಿನ ಫಂಕ್ಷನ್ ಕರೆಕ್ಟ್ ಆಗಿ ದೇಹದಲ್ಲಿ ನಡೆಯುತ್ತೆ. ಆಶಾರಾಣಿ ಅವರೇ, ಒಂದು ಕರೆ ಇದೆ, ಮಾತಾಡೋಣ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ಮೇಡಮ್. ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀವಿ. ಮಾತಾಡಿ, ಡಾಕ್ಟರ್ ಇಲ್ಲೇ ಇದ್ದಾರೆ, ಡಾಕ್ಟರ್ ಆಶಾರಾಣಿ ಅವರು, ಖಂಡಿತ ಮಾತಾಡಿ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್, ಈಗ ನೀವು ಈ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ ಮೂಳೆಗಳ ಸಮಸ್ಯೆ ಬಗ್ಗೆ, ಓಕೆ. ನೀವು ಏನೇನ್ ಹೇಳಿದ್ರಿ ಸಮಸ್ಯೆಲ್ಲ ನಮ್ಮ ತಾಯೋರಿಗೂ ಇದೇ ತರ ಆಗ್ತಾ ಇತ್ತು. ಅಂದ್ರೆ ಈಗ ಆಕ್ಚುಲಿ ದಪ್ಪ ಆಗೋದು ಕಾಲು, ನೀವು ಹೇಳಿದ್ರಲ್ಲ, ಮತ್ತೆ ಕೆಳಗಡೆ ಕುತ್ಕೊಂಡ್ರೆ ಹೆದ್ದೇಳಕ್ ಕಷ್ಟ ಆಗೋದು, ಜಾಸ್ತಿ ದೂರ ನೋಡಿ ನಡ್ಕೊಂಡು ಹೋದಕ್ಕೆ ಅವರಿಗೆ ಬಹಳ ನಡಿಲಕ್ ಆಗಲ್ಲ, ಸುಸ್ತಾಗ್ಬಿಡ್ತಾರೆ, ಅಲ್ಲೇ ಸ್ವಲ್ಪ ಕುತ್ಕೋಬೇಕು ಅನ್ಸೋದು ಅವರಿಗೆ. ಅದೇ ತರ ಆಗ್ತಾ ಇರುತ್ತೆ ಮೇಡಮ್, ನೀವು ಇವಾಗ ಹೇಳಿದ್ರಲ್ಲ. ಹೌದು. ಸೊ ಅವರಿಗೆ ಇದು ವಯಸ್ಸು ಬಂದು 52 ವರ್ಷ ಆಗಿದೆ.
ಮೂಳೆ ಎಲ್ಲ ಸವದಿದೆ ಅಂತ ಹೇಳ್ತಿದ್ರು ಮೇಡಮ್ ಡಾಕ್ಟರ್ಸ್ ಎಲ್ಲ. ಓಕೆ. ಬಟ್ ಆ ಕಡೆ ಎಲ್ಲ ನಾವೆಲ್ಲ ತೋರಿಸ್ತಿದ್ರು ಅದೇ ತರನೇ ರಿಪಿಟೇಷನ್ ಆಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ಬಟ್ ನಿಮ್ಮ ಕಡೆ ಯಾವ ತರ ಇದೆ ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡ್ದೆ ಮೇಡಮ್. ಒಳ್ಳೇದು. ಈಗ 52 ವಯಸ್ಸಲ್ಲಿ ಹೆಚ್ಚಾಗಿ ನಾವು ಮೂಳೆ ಸವೆತನ್ನ ಆಫ್ಟರ್ 50 ಇಯರ್ಸ್ ನ ನೋಡ್ತೇವೆ. ಹಾಗೆ ಒಂದು ಮೆನೋಪಾಸ್ ಏಜ್ ಗ್ರೂಪ್ ಅಂತ ಏನ್ ಹೇಳ್ತೀವಿ, ನಾನು ಸಾಕಷ್ಟು ಬಾರಿ ಹೇಳ್ತಾ ಬಂದೆ ಕಾರಣಗಳು ಮೂಳೆ ಸವೆತಕ್ಕಂತ ಹೇಳಿದಾಗ ಏಜ್ ಫ್ಯಾಕ್ಟರ್ ಜೊತೆಗೆ ಮೆನೋಪಾಸ್ ಪ್ರಾಬ್ಲಮ್ ಅಂತಾನು ಹೇಳ್ತೀವಿ. ಅಂದ್ರೆ ಮುಟ್ಟು ನಿಲ್ಲುವಂತ ವಯಸ್ಸು. ಈಗ ಹೆಣ್ಮಕ್ಳಲ್ಲಿ ಆಫ್ಟರ್ 40 ಇಯರ್ಸ್ 45 ಇಯರ್ಸ್ ಏನಾಗ್ತಾ ಹೋಗುತ್ತೆ, ಹಾರ್ಮೋನ್ಸ್ಗಳು ಫ್ಲಕ್ಚುಯೇಷನ್ ಆಗ್ತಾ ಹೋಗುತ್ತೆ. ಈ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್ ಇಂದ ಏನಾಗುತ್ತೆ, ಎಸ್ಪೆಷಲಿ ಈಸ್ಟ್ರೋಜನ್ ಹಾರ್ಮೋನ್ ಅನ್ನೋದು ನಮ್ಮ ಮೂಳೆಯನ್ನ ಗಟ್ಟಿ ಇಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು. ಸೊ ಈ ಮೂಳೆಗಳ ಗಟ್ಟಿ ಶಕ್ತಿಯಾಗಿರ್ಬೇಕು ಅಂದ್ರೆ ಈ ಹಾರ್ಮೋನ್ಸ್ ಫಂಕ್ಷನ್ ಕೂಡ ಕರೆಕ್ಟ್ ಆಗಿ ದೇಹದಲ್ಲಿ ನಡಿಬೇಕು. ಈಗ ಏಜ್ ಆಗ್ತಾ ಆಗ್ತಾ ಈ ಹಾರ್ಮೋನ್ಸ್ ಪ್ರಮಾಣ ಕೂಡ ದೇಹದಲ್ಲಿ ಕಡಿಮೆ ಆಗುವಂಥದ್ದು, ಹಾಗೆ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುವಂಥದ್ದು, ಕ್ಯಾಲ್ಸಿಯಂ ಕೊರತೆಯಿಂದ ಕೂಡ, ವೈಟಮಿನ್ ಡಿ ಕೊರತೆಯಿಂದ ಕೂಡ ಮೂಳೆ ಸವಿಯುವಂಥದ್ದು ನಾವು ನೋಡ್ತಾನೆ ಹೋಗ್ತೀವಿ. ದೇಹದ ತೂಕ ಜಾಸ್ತಿ ಆಗೋದನ್ನ ಫಸ್ಟ್ ಅವ್ರು ಏನಾದ್ರೂ ವೇಟ್ ಜಾಸ್ತಿ ಇದ್ದಲ್ಲಿ ವೇಟ್ ನ ಕಡಿಮೆ ಮಾಡ್ಕೊಳ್ಳೋದು ಉತ್ತಮ. ಅಂದ್ರೆ ನಿಮ್ಮ ಅದ್ರಲ್ಲಿ ಬಂದು ಭೇಟಿ ಮಾಡ್ಕೋಬಹುದಲ್ಲ ಮೇಡಮ್? ಖಂಡಿತ ನಿಮಗೆ ಬಂದು ಯಾವ ಒಂದು ಬ್ರಾಂಚ್ ನಿಮಗೆ ಸಮೀಪವಾಗಿದೆಯೋ ಬಂದು ಭೇಟಿಯಾಗಿ ಅದಕ್ಕೆಲ್ಲ ನಾವು ಕೂಡ ಎಕ್ಸಾಮಿನೇಷನ್ ಅನ್ನೋದಿರುತ್ತೆ ಮಾಡ್ಬಿಟ್ಟು ಕೆಲವು ಎಕ್ಸಸೈಸಸ್ ಮತ್ತೆ ಮೆಡಿಕೇಶನ್ಸ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದಂಗೆ ಚಿಕಿತ್ಸೆ ಮುಖಾಂತರ ಸರಿ ಮಾಡಬಹುದು. ಕಾಲ್ ಮಾಡಿದ್ದಕ್ಕೆ ರಮೇಶ್ ಅವರಿಗೆ ಧನ್ಯವಾದಗಳು. ಓಕೆ, ಈ ಆರ್ಥರೈಟಿಸ್ ಅಂತ ಹೇಳೋದ್ರಲ್ಲಿ 100ಕ್ಕೂ ಹೆಚ್ಚು ಪ್ರಕಾರಗಳಿವೆ ಅನ್ನುವ ಮಾಹಿತಿ ನಮಗೆ ಸಿಕ್ಕಿದೆ. ನಿಜನಾ? ಆರ್ಥರೈಟಿಸ್ ಅಂದ್ರೆ ನಮಗೆ ಗೊತ್ತಿರೋದು ಮೂಳೆ ನೋವಪ್ಪ ಅದರಿಂದ ಬಂತು, ಮೂಳೆ ವೀಕ್ ಆಯ್ತು ಅದರಿಂದ ಬಂತು, ವೃದ್ಧಾಪ್ಯ ಬಂತು ಅದರಿಂದ ಬಂತು ಅಂತ. ಇದೇನು 100 ಪ್ರಕಾರಗಳ ಆರ್ಥರೈಟಿಸ್? ಮುಖ್ಯವಾಗಿ ನಾವು ನೋಡುವಂಥದ್ದು ಆಸ್ಟಿಯೋ ಆರ್ಥರೈಟಿಸ್ ಇರಬಹುದು, ರುಮಟಾಯ್ಡ್ ಆರ್ಥರೈಟಿಸ್ ಇರಬಹುದು, ಸೀರೋನೆಗೆಟಿವ್ ಆರ್ಥರೈಟಿಸ್ ಇರಬಹುದು, ಸೋರಿಯಾಟಿಕ್ ಆರ್ಥರೈಟಿಸ್, ಪೋಸ್ಟ್ ವೈರಲ್ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್. ಈ ತರ ಒಂದೇ ಮೂಳೆಗೆ ಅಷ್ಟೇ ಅಂತಲ್ಲ, ಎಷ್ಟೋ ಆರ್ಥರೈಟಿಸ್ಗಳಲ್ಲಿ ಬೇರೆ ಕಾರಣಗಳಿಂದ ಮೂಳೆಗೆ ಎಫೆಕ್ಟ್ ಆಗಿ ಆರ್ಥರೈಟಿಸ್ ಬರ್ತಾ ಇದೆ. ಸೊ ನಮಗೆ ಆರ್ಥರೈಟಿಸ್ ಅಂದ ತಕ್ಷಣಕ್ಕೆ ನಾವು ಜಾಯಿಂಟ್ಗೆ ಎಲ್ಲಾ ರೀತಿಯಾದಂಥ ಪರೀಕ್ಷೆಗಳನ್ನ ಮಾಡ್ತೇವೆ. ಸೊ ಎಲ್ಲಾನು ನಾರ್ಮಲ್ ಇದೆ, ಆದ್ರೂ ನಮ್ಮ ಕೀಲುಗಳಲ್ಲಿ ಸಂಧಿಗಳಲ್ಲಿ ನೋವಂತೂ ಕಡಿಮೆನೇ ಆಗ್ಲಿಲ್ಲ. ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ಮೇನ್ ಬರೇ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುವಂಥದ್ದಲ್ಲ, ಬೇರೆ ಸಮಸ್ಯೆಯಿಂದ ಕೂಡ ದೇಹದಲ್ಲಿ ಆಗುವಂತ ತೊಂದರೆಗಳಿಂದ ಅಥವಾ ಕೊರತೆಯಿಂದ ಕೂಡ ಮೂಳೆಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಈ ಆರ್ಥರೈಟಿಸ್ ಅಂತ ಬಂದಾಗ ಮೂಳೆಯ ಸಾಂದ್ರತೆ ಕಡಿಮೆ ಆಗೋದು, ಮೂಳೆಯ ಶಕ್ತಿ ಕಡಿಮೆ ಆಗೋದು ಅಂತ ಹೇಳ್ತಾರೆ. ಏನು ಇದರ ಅರ್ಥ? ಸಾಂದ್ರತೆ ಕಡಿಮೆ ಆಗೋದು ಅಂದ್ರೆ ಏನು? ಬೋನ್ ಡೆನ್ಸಿಟಿ ಅಂದ್ರೆ ಏನು, ಮೂಳೆಗಳ ಸಾಂದ್ರತೆ. ಸೊ ಈ ಒಂದು ಮೂಳೆಗಳ ಶಕ್ತಿ ಕಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೇಗ ಆರ್ಥರೈಟಿಸ್ಗೆ ಒಳಗಾಗ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಒಂದು ಮೂಳೆಯ ಕಾಂಪೋನೆಂಟ್ಸ್ ಅಂತ ನಾವು ಹೇಳಿದಾಗ ಬೋನ್ಸ್ಗೆ ಬರೇ ಕ್ಯಾಲ್ಸಿಯಂ ಅಂಶ ಅಂತೆ ಅಷ್ಟೇ ಅಲ್ಲ, ಕ್ಯಾಲ್ಸಿಯಂ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಈ ತರ ಮೆಗ್ನೀಷಿಯಂ ಆಗಿರ್ಬೋದು, ಸಾಕಷ್ಟು ಒಂದು ಪೌಷ್ಟಿಕಾಂಶಗಳು, ವೈಟಮಿನ್ಸ್ ಆಗಿರ್ಬೋದು, ಇದೆಲ್ಲ ಪೌಷ್ಟಿಕಾಂಶಗಳು ನಮ್ಮ ಮೂಳೆಗೆ ಬೇಕಾಗಿರುವಂಥದ್ದು. ಸೊ ನಾವು ಬರೇ ಕ್ಯಾಲ್ಸಿಯಂ ಮಾತ್ರ ತಗೊಂಡ್ರೆ ನಮ್ಮ ಒಂದು ಜಾಯಿಂಟ್ ಹೋಗುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಸರಿ ಹೋಗುವಂಥದ್ದಲ್ಲ. ಬಿಕಾಸ್ ಒಂದೇ ಸಮಸ್ಯೆಯಿಂದ ಆರ್ಥರೈಟಿಸ್ ಬರ್ತಾ ಇಲ್ಲ. ಸೊ ಇದಕ್ಕೆ ಮೂಲ ಕಾರಣ ಮತ್ತು ಯಾವ ಟೈಪ್ ಆಫ್ ಆರ್ಥರೈಟಿಸ್ ಇಂದ ಅವರು ಬಳಲ್ತಾ ಇದ್ದಾರೆ ಅನ್ನೋದು ನಾವು ತಿಳ್ಕೊಂಡ್ರೆ, ಬರೇ ಸಪ್ಲಿಮೆಂಟ್ಸ್ ಅಷ್ಟೇ ಅಲ್ಲದೆ ಮೂಲ ಕಾರಣಕ್ಕೆ ನಾವು ಚಿಕಿತ್ಸೆ ಕೊಟ್ಟಾಗ ಮಾತ್ರನೇ ಈ ಒಂದು ಆರ್ಥರೈಟಿಸ್ ಇಂದ ಸಂಪೂರ್ಣವಾಗಿ ಪರಿಹಾರ ಪಡ್ಕೋಬಹುದು. ಆ ಆರ್ಥರೈಟಿಸ್, ಈ ಆರ್ಥರೈಟಿಸ್ ಅಂತ ಇಷ್ಟೊಂದು ಹೆಸರುಗಳನ್ನ ಹೇಳಿದ್ರಲ್ಲ, ಇದು ಇಂಥದೇ ಆರ್ಥರೈಟಿಸ್ ಅಂತ ಒಬ್ಬ ರೋಗಿಯಲ್ಲಿ ನೀವು ಹೇಗೆ ಡಿಟೆಕ್ಟ್ ಮಾಡ್ತೀರಾ? ಯಾವುದೇ ಟೈಪ್ ಇರಬಹುದು, ಪೇಷಂಟ್ ಹೇಳುವಂಥದ್ದೇ ನೋವಾಗಿರ್ಬೋದು, ಅಥವಾ ಜಾಯಿಂಟ್ ಅಲ್ಲಿ ಊತ ಆಗ್ತಿರುವಂಥದ್ದು, ನಮಗೆ ಓಡಾಡೋದಕ್ಕೂ ಕಷ್ಟ ಆಗ್ತಿದೆ, ನಮ್ಮ ದಿನನಿತ್ಯ ಚಟುವಟಿಕೆ ಮಾಡ್ಕೊಳ್ಳೋದಕ್ಕೂ ನಮಗೆ ಕಷ್ಟ ಆಗ್ತಾ ಇದೆ. ಸೊ ಇದಕ್ಕೆ ಮೇನ್ ನಾವು ಯಾವ ರೀತಿ ಡಿಫರೆನ್ಶಿಯೇಟ್ ಮಾಡಬಹುದು ಅಥವಾ ಇದು ಇಂಥದ್ದೇ ಅನ್ನೋದು ಹೇಗೆ ಹೇಳ್ಬಹುದು? ಮೊದಲನೇದಾಗಿ ನಾವು ಹೇಳುವಂಥದ್ದಾದ್ರೆ ಪ್ರಾಪರ್ ಹಿಸ್ಟ್ರಿ ಪೇಷಂಟ್ ಇಂದ ತಗೊಳ್ಳುವಂಥದ್ದು. ಕೆಲವೊಮ್ಮೆ ಪೇಷಂಟ್ ಹೇಳೋ ಲಕ್ಷಣಗಳು ಹಾಗೆ ಹೇಗೆ ಶುರುವಾಯಿತು ಈ ಸಮಸ್ಯೆ ಅನ್ನೋದನ್ನ ನೋಡಿಕೊಂಡೇ ನಾವು ಕನ್ಫರ್ಮ್ ಮಾಡಬಹುದು. ಅಂಥದ್ರಲ್ಲೂ ಕೂಡ ಇನ್ನೂ ಕೆಲವೊಮ್ಮೆ ನಾವು ಸ್ಪಷ್ಟತೆ ಅಥವಾ ಇನ್ನೂ ನಾವು ಪ್ರಾಪರ್ ವೇ ಅಲ್ಲಿ ಡಯಾಗ್ನೋಸ್ ಮಾಡುವಂಥದ್ದಾದ್ರೆ ಕೆಲವೊಮ್ಮೆ ಪರೀಕ್ಷೆಗಳು ಕೂಡ ಉಪಯುಕ್ತ ಆಗುತ್ತೆ. ಎಸ್ಪೆಷಲಿ ರಕ್ತ ಪರೀಕ್ಷೆ ಆಗಿರಬಹುದು, ಎಕ್ಸ್ರೇ, MRI, ಈ ತರ ಅವಶ್ಯಕತೆ ಇದ್ದಲ್ಲಿ ಮಾತಾಗ ನಾವು ತಿಳಿಸ್ಕೊಡ್ತೀವಿ ಪೇಷಂಟ್ಸ್ಗೆ. ಬಟ್ ಮುಖ್ಯವಾಗಿ ನಮ್ಮ ಕ್ಲಿನಿಕಲ್ಲಿ ಕಂಡು ಬರುವಂಥದ್ದು ಪೇಷಂಟ್ಸ್ಗಳು ಹೆಚ್ಚಾಗಿ ಬರುವಂಥದ್ದಾದ್ರೆ ಅದು ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ
ಕಾಮನ್ ಆಗಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹೇಗೆ ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ರು ಇಬ್ಬರಾದ್ರೂ ಇದ್ದೇ ಇರುವಂತದ್ದು ನಾವು ನೋಡ್ತಾ ಇದ್ದೀವೋ, ಹಾಗೆ ಈ ಆಸ್ಟಿಯೋಆರ್ಥ್ರೈಟಿಸ್ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವಯಸ್ಸಾಗ್ತಾ ಇರೋರು ಇದ್ದೇ ಇರ್ತಾರೆ. ಹಾಗೆ ಈ ಆರ್ಥ್ರೈಟಿಸ್ ಪೇಷಂಟ್ಸ್ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಂಡು ಬರುವಂಥದ್ದು. ಬಿಕಾಸ್ ಏಜ್ ಆಗ್ತಾ ನಮ್ಮ ಒಂದು ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತೇವೆ. ಹಾಗೆ ಒಂದು ಮೂಳೆಗಳ ಶಕ್ತಿ ಅಥವಾ ಆ ಮೂಳೆಗಳ ಡೆನ್ಸಿಟಿ ಕಡಿಮೆ ಆಗ್ತಾ ಮೂಳೆಗಳ ಸವಿತಕ್ಕೆ ಉಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಡಾಕ್ಟರ್, ನೀವು ಹೇಳಿದ್ರಿ ವೃದ್ಧಾಪ್ಯದಲ್ಲಿ ಮೂಳೆಗಳ ಸವೆತ ಆಗುವಂಥದ್ದು ತುಂಬಾ ಸಹಜ, ಅದನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರಿ. ಆದ್ರೆ ಈಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನವರಿಗೆ ಆರ್ಥರೈಟಿಸ್ ಬರ್ತಾ ಇದೆ. ಇದು ಆರ್ಥರೈಟಿಸ್ ಅಂತ ಹೇಳಬೇಕು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಮೂಳೆ ನೋವು, ಮಸಲ್ಸ್ ನೋವು, ನೋವು 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 ಎಲ್ಲರಿಗೂ ನೋವು ಇದ್ದೇ ಇದೆ. ಇದು ಯಾಕೆ ಇನ್ನು ಅರ್ಲಿ ಏಜ್ ಅಲ್ಲಿ ಕಂಡು ಬರುತ್ತೆ ಅಂದ್ರೆ, ಮೇನ ಕೊರತೆ ಉಂಟಾಗೋದ್ರಿಂದ, ಎಸ್ಪೆಷಲಿ ನಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಅಂತ ಬಂದಾಗ ದೇಹಕ್ಕೆ ಬೇಕಾಗಿರುವಂತ ಪೌಷ್ಟಿಕಾಂಶಗಳನ್ನೇ ನಾವು ಕಡಿಮೆ ತಗೊಳ್ತಾ ಹೋಗೋದ್ರಿಂದ ಈಗ ಏನಾಗ್ತಿದೆ, ಎಲ್ಲರೂ ಬ್ಯೂಟಿ ಕಾನ್ಶಿಯಸ್ ಆಗ್ತಾ ಹೋಗ್ತಾರೆ. ಸೊ ವೇಟ್ ಆಗ್ಲಿದ್ದಂಗೆ ಜಾಸ್ತಿ ವೇಟ್ ಆಗಬಾರ್ದು, ಈ ಒಂದು ಕಾನ್ಸಂಟ್ರೇಟ್ ಮಾಡೋದ್ರಿಂದ ದೇಹಕ್ಕೆ ಬೇಕಾಗಿರುವಂತ ಕ್ಯಾಲ್ಸಿಯಂ ಪದಾರ್ಥಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ. ಎಸ್ಪೆಷಲಿ ಹಾಲು, ಮಿಲ್ಕ್ ಪ್ರಾಡಕ್ಟ್ಸ್, ಹಾಲು, ಮೊಸರು, ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಕೂಡ ನಾವು ನೋಡ್ತೇವೆ. ಸೊ ಈ ಒಂದು ಹಾಲು ಹೆಚ್ಚಾಗಿ ತಗೊಳ್ಳೋಂಥದ್ದು, ಹಾಗೆ ರಾಗಿ ಬಳಕೆ ಹೆಚ್ಚಾಗಿ ಮಾಡೋವಂಥದ್ದು. ಸೊ ಈ ತರ ಒಂದು ಪೌಷ್ಟಿಕಾಂಶಗಳನ್ನ ನಾವು ಹೆಚ್ಚಾಗಿ ತಗೊಳ್ಳೋದ್ರಿಂದ ಸೊ ಡೆಫಿನೆಟ್ಲಿ ಈ ರಾಗಿ, ಹಾಲು, ಮೊಟ್ಟೆ ಇದರಲ್ಲಿ ಹೆಚ್ಚಿನ ಒಂದು ಕ್ಯಾಲ್ಸಿಯಂ ಅಂಶ ಇರುತ್ತೆ. ಬಟ್ ನಾವೇನ್ ಮಾಡ್ತಾ ಇದೀವಿ ಇತ್ತೀಚೆಗೆ, ಈ ಕ್ಯಾಲ್ಸಿಯಂ ಫುಡ್ಸ್ ಇಂಟೇಕ್ ನ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಪೌಷ್ಟಿಕಾಂಶ ದೇಹಕ್ಕೆ ಬೇಕಾಗಿರೋದನ್ನ ಕಡಿಮೆ ಮಾಡ್ಕೊಳ್ತಾ ಇದೀವಿ. ಸೊ ಫಾಸ್ಟ್ ಫುಡ್ಸ್ಗೆ ಹೆಚ್ಚು ಮೊರೆ ಹೋಗ್ತಾ ಇದೀವಿ. ಈ ಫಾಸ್ಟ್ ಫುಡ್ಸ್ಗೆ ಹೆಚ್ಚು ತಗೊಳ್ಳೋದ್ರಿಂದ ಏನಾಗ್ತದೆ, ತುಂಬಾ ಜಂಕ್ ಫುಡ್ಸ್, ಫಾಸ್ಟ್ ಫುಡ್ಸ್ ಪ್ರಿಫರ್ ಮಾಡ್ಕೊಳ್ಳೋದ್ರಿಂದ ರುಚಿಯಾಗಿರುತ್ತೆ ಹೊರತು ಕೆಲವೊಮ್ಮೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರತಿಯೊಂದು ಪೌಷ್ಟಿಕಾಂಶ, ವೈಟಮಿನ್ಸು, ನ್ಯೂಟ್ರಿಷನ್ಸು ಎಲ್ಲಾನು ಅದರಲ್ಲಿ ದೊರಕೋದಿಲ್ಲ, ಸಿಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಬೇಗನೆ ಬರೀ ಮೂಳೆ ಸವಿತ ಒಂದೇ ಅಲ್ಲ, ಬೇರೆ ಕಾಯಿಲೆಗಳು, ಪೌಷ್ಟಿಕ ಕೊರತೆಯಿಂದ ಬರುವಂತ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಒಂದ್ ನಿಮಿಷ ಡಾಕ್ಟರ್, ಕರೆಯನ್ನ ಅಟೆಂಡ್ ಮಾಡಿದ ನಂತರ ನಾವು ಮಾತುಕತೆನ ಮುಂದುವರಿಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಮೇಡಮ್, ಬೀದರಿಂದ ಮಾತಾಡ್ತಿದ್ದೀನಿ. ವಿಜಯ್ ಕುಮಾರ್, ಹೌದು ಮೇಡಮ್. ಹೇಳಿ ಮೇಡಮ್, ಟಿವಿನಲ್ಲಿ ನೋಡ್ತಿದ್ವಿ ಮೇಡಮ್ ಕಾರ್ಯಕ್ರಮ. ಸ್ವಲ್ಪ ಡಾಕ್ಟರ್ ಜೊತೆ ನಾವು ಮಾತಾಡ್ಬೇಕಂತ ಫೋನ್ ಮಾಡಿದ್ದೆ ಮೇಡಮ್. ಖಂಡಿತ ಮಾತಾಡಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ, ಏನ್ ನಿಮ್ಮ ಹೆಸರು? ಮೇಡಮ್, ಹೆಸರು ವಿಜಯ್ ಕುಮಾರ್ ಅಂತ ಮೇಡಮ್. ಹೇಳಿ ಫೋನ್ ಮಾಡಿದ್ರಿ. ಹೇಳಿ ವಿಜಯ್ ಅವರೇ, ಏನ್ ಸಮಸ್ಯೆ ಇದೆ? ಬ್ಯಾಕ್ ಇದೆ ಮೇಡಮ್, ಬ್ಯಾಕ್ ಸಮಸ್ಯೆ ಇತ್ತಿದ್ದೀರಾ, ಕಾಲು ನೋವು ಬರ್ತಿತ್ತು, ಸೊಂಟ. ಅದಕ್ಕೆ ಟಿವಿನಲ್ಲಿ ನೋಡ್ತಿದ್ದೆ ಮೇಡಮ್, ಡಾಕ್ಟರ್ ಸಲಹೆ ತಗೊಳ್ಳೋಣ ಫೋನ್ ಮಾಡಿದ್ರಿ ಮೇಡಮ್. ಓಕೆಪ್ಪ, ನಿಮ್ ವಯಸ್ಸು ಎಷ್ಟಿದೆ? ಮೇಡಮ್ 35 ಇದೆ ಮೇಡಮ್. ಓಕೆ, 35 ವಯಸ್ಸು. ಏನ್ ಮಾಡೋದು ನೀವು? ಮೇಡಮ್, ಡ್ರೈವಿಂಗ್ ಮಾಡ್ತೀನಿ ಮೇಡಮ್. ಡ್ರೈವಿಂಗ್ ಮಾಡ್ತಾ ಇದ್ದೀರಾ? ಎಷ್ಟು ಸುಮಾರು ವರ್ಷದಿಂದ ಮೇಡಮ್, ಒಂದು 15 ವರ್ಷದಿಂದ ಡ್ರೈವಿಂಗ್ ಮಾಡ್ತೀನಿ ಮೇಡಮ್. ಓಕೆ, ಸೊ ನಿಮ್ಮ ಒಂದು ಡ್ರೈವಿಂಗ್ ಫೀಲ್ಡ್ ಇಂದ ಕೂಡ ನಿಮ್ಮ ಕಾಯಿಲೆ ಹೆಚ್ಚಾಗೋ ಸಾಧ್ಯತೆ ಇದೆ. ತುಂಬಾ ಗಂಟೆಗಳ ಕಾಲ ಕುತ್ಕೊಂಡು ಡ್ರೈವಿಂಗ್ ಮಾಡ್ತಾನೆ ಇರ್ತೀರಿ ಅಂದಾಗ ನಿಮ್ಮ ಸೊಂಟದ ಮೇಲೆ ಒತ್ತಡ, ಪ್ರೆಷರ್ ಬೀಳುತ್ತೆ. ಸೊಂಟದ ಮೂಳೆಗಳಿಗೆ ಒತ್ತಡ, ಪ್ರೆಷರ್ ಬಿದ್ದಾಗ, ಆ ಮೂಳೆಗಳ ಡಿಸ್ಕ್ ಮೇಲೆ ಪ್ರೆಷರ್ ಬಿದ್ದಾಗ ಆ ಡಿಸ್ಕ್ ಊತಕ್ಕೆ ಗುರಿ ಆಗಬಹುದು, ಅಥವಾ ಆ ಮೂಳೆಗಳ ಸಾಂದ್ರತೆ ಕಳ್ಕೊಂಡು, ಮೂಳೆಗಳ ಶಕ್ತಿ ಕಳ್ಕೊಂಡು ಮೂಳೆ ಸವೆತಕ್ಕೆ ಉಂಟಾಗಬಹುದು. ಈ ಡಿಸ್ಕ್ ವೀಕ್ ಆಗಿದೆ ಇದನ್ನ ನಿಮಗೆ ತುಂಬಾ ಜಾಸ್ತಿ ಕೂಡಕ್ಕಾಗೋದಿಲ್ಲ, ಜಾಸ್ತಿ ಬಗ್ಗಕ್ಕಾಗೋಲ್ಲ, ನಿಲ್ಲಕ್ಕಾಗೋದಿಲ್ಲ. ಈಗ ಮುಂಚೆ ತರ ಗಾಡಿ ಓಡಿಸೋದಕ್ಕೂ ಕಷ್ಟ ಆಗುತ್ತೆ. ಒಂದ್ ಸ್ವಲ್ಪ ಹೊತ್ತು ಗಾಡಿ ಓಡಿಸಿದ್ರು ರೆಸ್ಟ್ ತಗೋಬೇಕನ್ಸುತ್ತೆ ಮೇಡಮ್, ನಮ್ಗೆ ಮುಂಚೆ ಅಷ್ಟು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇದೆಲ್ಲ ನಿಮ್ಮ ಒಂದು ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡುವಂತದಲ್ಲ. ಕಾಮನ್ ಆಗಿ ಕೆಲವು ನಾವು ಹೇಳುವಂತದಾದ್ರೆ ಬ್ಯಾಕ್ ಪೇನ್ ಇರೋಂಥವ್ರಿಗೆ ಕೆಲವು ಸಜೆಷನ್ಸ್ ಏನ್ ಹೇಳ್ತೀವಿ ಅಂದ್ರೆ, ಆದಷ್ಟು ಜಾಸ್ತಿ ಭಾರನ್ನು ಎತ್ತಬಾರ್ದು, ಮತ್ತೆ ನೀವು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಫಿಸಿಕಲ್ ಆಕ್ಟಿವಿಟಿ, ವಾಕಿಂಗ್ ಮಾಡುವಂಥದ್ದು ತುಂಬಾನೇ ಒಳ್ಳೇದು. ವಾಕಿಂಗ್ ಮಾಡೋದು, ಕೆಲವು ಮಸಲ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್, ಮಸಲ್ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಅಂತ ಇರುತ್ತೆ, ಅದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಜೊತೆಗೆ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತೇವೆ. ಜೊತೆಗೆ ನೀವು ಕುತ್ಕೊಂಡು ಕಂಟಿನ್ಯೂಸ್ಲಿ ಅಟ್ ಎ ಸ್ಟ್ರೆಚ್ ಮೋರ್ ದೆನ್ 3 ಅವರ್, 4 ಅವರ್, 2 ಅವರ್ ಡ್ರೈವಿಂಗ್ ಮಾಡೋದು ಒಳ್ಳೇದಲ್ಲ. ಸೊ ಅಟ್ಲೀಸ್ಟ್ ಎವ್ರಿ ಒಂದು 15 ಮಿನಿಟ್ಸ್, ಹಾಫ್ ಅನ್ ಅವರ್ಗೆ ನೀವು ಸ್ವಲ್ಪ ಪೊಸಿಷನ್ಸ್ ಚೇಂಜ್ ಮಾಡ್ಕೊಳ್ಳೋದು, ಒಂದು 5-10 ಮಿನಿಟ್ಸ್ ರೆಸ್ಟ್ ತಗೊಳ್ಳೋಂಥದ್ದು, ಮತ್ತೆ ತಿರ್ಗಾ ನಿಮ್ಮ ಕೆಲಸನ ನಡ್ಸ್ಕೊಳ್ಳೋಂಥದ್ದು. ಈ ತರ ಮಾಡ್ಕೊಂಡು ಪ್ರತಿನಿತ್ಯ ಎಕ್ಸರ್ಸೈಸು ಮಾಡ್ಕೊಂಡು ಅಲ್ಲಿಗೂ ನಿಮ್ಮ ಒಂದು ಸಮಸ್ಯೆ ಹೆಚ್ಚಾಗ್ತಾನೆ ಇದೆ ಅಂದ್ರೆ ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಮೂಳೆ ಡಿಸ್ಕ್ ಎಫೆಕ್ಟ್ ಆಗಿದೆ ಅಂದ್ರೆ ನರಕ್ಕೆ ಒತ್ತಡ ಬೀಳೋ ಚಾನ್ಸಸ್ ಇರುತ್ತೆ. ನರಕ್ಕೆ ಕಾಲಲ್ಲಿ ಎಲ್ಲ ಸೆಳೆತ ಬರುವುದು,
ಊತ ಬರೋದು, ಜೋಮ್ ಬರೋದು, ಏನೂ ಆಕ್ಟಿವಿಟೀಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಮೇಡಮ್ ಅನ್ನೋದು, ಈ ತರ ಜಾಸ್ತಿ ಆಗ್ತಾ ಆಗ್ತಾ ಸೊಂಟದಿಂದ ಕತ್ತಿಗೂ ಕೂಡ ನೋವು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಸೊಂಟದಿಂದ ಕತ್ತಿಗೂ ನೋವು ಜಾಸ್ತಿ ಆಯ್ತು ಅಂದಾಗ, ನಂತರ ನೀವು ಕೆಲಸ ಮಾಡೋದಕ್ಕೂ ಕಷ್ಟ ಆಯ್ತು ಅಂದಾಗ, ಈಗ ಕೆಲಸ ಬಿಡೋದಕ್ಕಂತೂ ಆಗೋದಿಲ್ಲ ಅಲ್ವಾ? ಯಾಕೆಂದ್ರೆ ಈಗ ಡ್ರೈವಿಂಗ್ ಮಾಡ್ಕೊಂತ ಬಂದಿದ್ರೆ ತುಂಬಾ, ಹೌದು, ಕೆಲಸ ಬಿಡೋದಕ್ಕೂ ಆಗೋದಿಲ್ಲ. ಬಟ್ ಅಟ್ ಲೀಸ್ಟ್ ಪ್ರಾಬ್ಲಮ್ ನ ಹೆಚ್ಚಿಸ್ಕೊಳ್ಳಿದ್ದಂಗೆ ಅರ್ಲಿಯಾಗಿ ನೀವು ಟ್ರೀಟ್ಮೆಂಟ್ ನ ಪಡ್ಕೊಂಡ್ರೆ ನೀವು ಕೆಲಸನೂ ಮಾಡ್ಬೋದು. ಯಾವುದೇ ರೀತಿ ಕೆಲಸನ ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು, ನಿಲ್ಲಿಸಬೇಕು ಅಂತ ಹೇಳೋದಿಲ್ಲ. ಸೊ ಬಟ್ ಅದ್ರ ಜೊತೆಗೆ ಟ್ರೀಟ್ಮೆಂಟ್, ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಈ ಮತ್ತಷ್ಟು ನಿಮ್ಮ ಸಮಸ್ಯೆನೆ ಬೆಳೆಯುವಂಥದ್ದು, ಡಿಸ್ಕಿಗೆ, ನರಕ್ಕೆ ಎಫೆಕ್ಟ್ ಆಗುವಂಥದ್ದನ್ನ ನೀವು ತಡೆಗಟ್ಕೊಂಡ್ರೆ ಇವನ್ ನಿಮ್ಮ ಒಂದು ಕೆಲಸ ಕೂಡ ನೀವು ಸಲೀಸುವಾಗ ಮುಂದೆ ನಡ್ಸ್ಕೊಂಡು ಹೋಗ್ಬೋದು. ಯಾವುದೇ ಒಂದು ದುಷ್ಪರಿಣಾಮಗಳು, ಕಾಂಪ್ಲಿಕೇಶನ್ಸ್, ಸೈಡ್ ಎಫೆಕ್ಟ್ಸ್ ಇಲ್ಲದಂಗೆ ನಮ್ಮ ವೈದ್ಯ ಶಾಲೆಯಲ್ಲಿ ಒಂದು ಪರಿಹಾರ ಅನ್ನೋದು ಸಿಗ್ತಾ ಇದೆ. ಆಲ್ರೆಡಿ ಸಾಕಷ್ಟು ಪೇಷಂಟ್ಸ್ ಇದನ್ನು ಉಪಯೋಗ ಪಡ್ಕೊಂಡಿದ್ದಾರೆ. ನೀವು ಕೂಡ ಬಂದು ಭೇಟಿಯಾಗಿ ಇದಕ್ಕೆ ಪರಿಹಾರ ಅನ್ನೋದು ಪಡ್ಕೋಬಹುದು. ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರೇ. ನಮ್ಮ ಮನೆಗೆ ಒಬ್ಳು ಕೆಲ್ಸದೋಳು ಬರ್ತಾ ಇದ್ಲು, ಜೊತೆಲಿ ತನ್ನ ಮಗುವನ್ನ ಕರ್ಕೊಂಡು ಬರ್ತಾ ಇದ್ಲು. 3-4 ವರ್ಷದ ಮಗು ಇರಬಹುದು. ಕೈ ಕಾಲುಗಳೆಲ್ಲ ಒಂಥರ ಸೊಟ್ಟ ಇತ್ತು, ಬೆರಳು ಕೂಡ ಸೊಟ್ಟಗಿತ್ತು. ಆಮೇಲೆ ಏನನ್ನು ಹಿಡಿದು ಎತ್ತಕ್ಕಾಗ್ತಿರ್ಲಿಲ್ಲ. ಏನ್ ಬೇಡ, ಒಂದು ಬಾಳೆಹಣ್ಣನ್ನ ಸುಲಿದು ಕೊಟ್ರೆ ಅದನ್ನ ಹಿಡ್ಕೊಂಡು ಕೂಡ ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆ ಮಗುಗೆ. ಎಸ್, ಈಗ ನಾವು ನೋಡುವಂಥದ್ದು ರುಮಟೆಡ್ ಆರ್ಥ್ರೈಟಿಸ್ ಆಗಿರಬಹುದು, ಜುವೆನೈಲ್ ಆರ್ಥ್ರೈಟಿಸ್ ಆಗಿರ್ಬೋದು. ಎಸ್ಪೆಷಲಿ ಈ ಒಂದು ಆರ್ಥ್ರೈಟಿಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ, ಈ ನಮ್ಮ ಕೈ ಮೂಳೆಗಳ ಆಕಾರ ಆಗಿರ್ಬೋದು, ಕಾಲಿನ ಮೂಳೆಗಳ ಆಕಾರ ಆಗಿರ್ಬೋದು, ರುಮಟೆಡ್ ಆರ್ಥ್ರೈಟಿಸ್ ಇಂದ ಸಫರ್ ಪಡುವಂತರಲ್ಲಿ ಈ ಮೂಳೆಗಳ ಆಕಾರ ಕೂಡ ಚೇಂಜಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಈ ಏನಿದು ರುಮಟೆಡ್ ಆರ್ಥ್ರೈಟಿಸ್, ಇದು ಒಂದು ದೀರ್ಘಕಾಲ ಇರುವಂತ ಆರ್ಥ್ರೈಟಿಸು. ಮೇನ್ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮನ್ನು ಕಾಪಾಡಬೇಕೇ ಹೊರತು, ಬಟ್ ಯಾವಾಗ ಅದೇ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ತದ್ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಸಮಯದಲ್ಲಿ ನಮ್ಮ ಜಾಯಿಂಟ್ಸ್ಗೆ ಎಫೆಕ್ಟ್ ಮಾಡಬಹುದು, ಜಾಯಿಂಟ್ ಲೈನಿಂಗಿಗೆ ಮತ್ತು ಟಿಶ್ಯೂಸ್ಗೆ ಎಫೆಕ್ಟ್ ಮಾಡಿ ಡ್ಯಾಮೇಜ್ ಮಾಡ್ತಾ ಹೋಗ್ಬೋದು. ಇದರಿಂದ ಆ ಮೂಳೆಗಳ ನೋವಾಗಿರ್ಬೋದು, ಕೈ ಬೆರಳುಗಳು ಮರ್ಚಕ್ಕಾಗೋದಿಲ್ಲ, ಆ ಮೂಳೆಗಳ ಶಕ್ತಿ ಕಳ್ಕೊಳ್ಳೋಂಥದ್ದಾಗಿರಬಹುದು, ಯಾವುದೇ ಒಂದು ಗ್ಲಾಸ್ ಎತ್ತಷ್ಟು ಶಕ್ತಿ ಕೂಡ ಇರೋದಿಲ್ಲ, ಅವರ ಒಂದು ಆಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇರೋದಿಲ್ಲ. ಇದು ಒಂದು ಮಲ್ಟಿಪಲ್ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುವಂಥದ್ದು, ಬರೀ ಕೈ ಬೆರಳೆ ಅಂತಲ್ಲ. ಕೆಲವರಿಗೆ ಕಂಡು ಬರೋದು ಕೈ ಬೆರಳಲ್ಲಿರ್ಬೋದು, ಕಾಲ್ ಬೆರಳಲ್ಲಿರ್ಬೋದು, ಹಾಗೆ ದೇಹದಲ್ಲಿ ಹಲವಾರು ಜಾಯಿಂಟ್ಸ್, ಕತ್ತು, ಭುಜ, ಸೊಂಟ, ಮೊಣಕಾಲು ಅಥವಾ ಮೊಣಕೈ, ರಿಸ್ಟ್ ಜಾಯಿಂಟು, ಈ ತರ ಹಲವಾರು ಭಾಗ ಜಾಯಿಂಟ್ಸ್ ಗಳಿಗೆ ಎಫೆಕ್ಟ್ ಆಗಿ ಆ ಜಾಯಿಂಟ್ ಅಲ್ಲಿ ಪೇನ್ ಆಗಿ, ಊತ ಆಗಿ, ಮರ್ಚಕ್ಕಾಗಲ್ಲ, ರೆಡ್ ಆಗ್ಬಿಡುತ್ತೆ ಆ ಜಾಯಿಂಟು, ಮತ್ತು ಬಿಸಿ ಇರುತ್ತೆ ಮುಟ್ಟಿದಾಗ. ಬೆಳಗಿನ ಜಾವ ಎದ್ರೆ ನಮಗೆ ಈ ಪೇನ್ ನಿಂದ ಎದ್ದೊಳೋದಕ್ಕೂ ಆಗೋದಿಲ್ಲ. ಸೊ ಈ ರಕ್ತ ಪರೀಕ್ಷೆಗಳಂತ ಬಂದಾಗ RA ಫ್ಯಾಕ್ಟರ್ ಅಲ್ಲಿ ಪಾಸಿಟಿವ್ ಇರುವಂಥದ್ದು ರುಮಟೆಡ್ ಆರ್ಥ್ರೈಟಿಸ್ ಪೇಷಂಟ್ಸ್ಗೆ ಈವನ್ RA ಫ್ಯಾಕ್ಟರ್ ಪಾಸಿಟಿವ್ ಆಗಿ ನಾವು ನೋಡುವಂಥದ್ದು. ಸೊ ಇದನ್ನ ನಾವು ಹೆಚ್ಚಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನೂ ಕೆಲವು ಆರ್ಥ್ರೈಟಿಸ್ ಪ್ರೊಫೈಲ್ ಅನ್ನೋ ಪರೀಕ್ಷೆಗಳು ಕೂಡ ಇರುತ್ತೆ, ಅದು ಕೂಡ ಇದ್ರ ಜೊತೆಗೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಈ ತರ ಹಲವಾರು ವಿಧಗಳಾಗಿ ನಾವು ನೋಡೋದ್ರಿಂದ ಈ ಆಸ್ಟಿಯೋ ಆರ್ಥ್ರೈಟಿಸ್ ಇರಬಹುದು, ರುಮಟೆಡ್ ಆರ್ಥ್ರೈಟಿಸ್ ಇರಬಹುದು, ಗೌಟಿ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತೀವಿ, ಇದು ಕೂಡ ಒಂದು ಸಂಧಿವಾತದಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಆರ್ಥ್ರೈಟಿಸ್. ಸೊ ಈ ಗೌಟಿ ಆರ್ಥ್ರೈಟಿಸ್ ಸಾಮಾನ್ಯವಾಗಿ ನಾವು ನೋಡುವಂತದ್ದಾದ್ರೆ ಹೆಚ್ಚಾಗಿ ಪುರುಷರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಬಿಕಾಸ್ ಈ ಮೇಲಲ್ಲಿ ಮಿಡ್ಲ್ ಏಜ್ ಗ್ರೂಪ್ ಅಲ್ಲಿ ಕೂಡ ನಾವು ಜಾಸ್ತಿ ನೋಡ್ತೇವೆ. ಅವರ ಒಂದು ಲೈಫ್ ಸ್ಟೈಲ್ ಒಂದು ಕಾರಣ ಆಗಬಹುದು. ಎಸ್ಪೆಷಲಿ ಆಲ್ಕೋಹಾಲ್, ಮದ್ಯಪಾನ ತುಂಬಾ ಹೆಚ್ಚು ತಗೊಳ್ಳೋಂಥವರಲ್ಲಿ ನಾವು ಇದನ್ನ ಕಂಡು ಬರುವಂತ ಚಾನ್ಸಸ್ ಇರುತ್ತೆ. ಸ್ಮೋಕ್ ಮಾಡೋರಂತರಲ್ಲಿ ಕೂಡ ಇರಬಹುದು. ಹಾಗೆ ಹೆವಿ ರೆಡ್ ಮೀಟ್ ತಗೊಳ್ಳೋಂಥದ್ದು, ಸೊ ಮತ್ತು ಕಾರ್ಬೊನೇಟೆಡ್ ಡ್ರಿಂಕ್ಸ್, ಏರಿಯೇಟೆಡ್ ಡ್ರಿಂಕ್ಸ್ ಹೆಚ್ಚಾಗಿ ತಗೊಳ್ಳೋಂಥದ್ದು, ಹೈ ಪ್ರೋಟೀನ್ ಫುಡ್ಸ್ ಹೆಚ್ಚಾಗಿ ಬಳಕೆ ಮಾಡುವಂಥದ್ದು. ಸೊ ಕೆಲವೊಮ್ಮೆ ಈ ಒಂದು ಸಮಸ್ಯೆಯಿಂದ ಏನಾಗುತ್ತೆ, ಈ ಗೌಟಿ ಆರ್ಥ್ರೈಟಿಸ್ ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿ ಏನಾಗುತ್ತೆ ಈ ಗೌಟಿ ಆರ್ಥ್ರೈಟಿಸ್ ಅಲ್ಲಿ ಅಂತಂದ್ರೆ, ನಾವು ಮುಖ್ಯವಾಗಿ ಬೇಕಾಗಿರೋದು ನಮ್ಮ ದೇಹದಲ್ಲಿ ಯೂರಿಕ್ ಆಸಿಡ್ ಅಂಶ ಇರುತ್ತೆ. ಸೊ ಆ ಯೂರಿಕ್ ಆಸಿಡ್ ಅಂಶ ನಮ್ಮ ಒಂದು ಎಕ್ಸ್ಕ್ರೀಷನ್ ಆಗಬೇಕು. ನಮ್ಮ ದೇಹದಲ್ಲಿ ಎಷ್ಟು ಅದರ ಅವಶ್ಯಕತೆ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಇರಬೇಕು. ಯಾವಾಗ ಅದ್ರ ಪ್ರಮಾಣ ಅಧಿಕವಾಗಿ ಆಗುತ್ತೆ ನಮ್ಮ ರಕ್ತದಲ್ಲಿ, ಸೊ ಆ ರಕ್ತ ಸಂಚಾರ ಮುಖಾಂತರ ಆ ಒಂದು ಯೂರಿಕ್ ಆಸಿಡ್ ನಮ್ಮ ಜಾಯಿಂಟ್ಸ್ ಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಜಾಯಿಂಟ್ಸ್ ಗಳಲ್ಲಿ ಹೋಗಿ ಸೇರ್ಕೊಂಡಾಗ ಆ ಒಂದು ಕಲ್ಲುಗಳಾಗಿ ಫಾರ್ಮ್ ಆಗುತ್ತೆ. ಇದನ್ನ ನಾವು ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಅಂತ ಕರೀತೇವೆ. ಸೊ ಯಾವಾಗ ಈ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ನಮ್ಮ ಜಾಯಿಂಟ್ಸ್ಗಳಲ್ಲಿ ಸೇರ್ಕೊಳ್ತಾ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಪೇನ್ ವಿಪರೀತ ಆಗ್ತಾ ಹೋಗುವಂಥದ್ದು. ಎಸ್ಪೆಷಲಿ ನಾವು ಈ ಒಂದು ಗೌಟ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರುವಂಥದ್ದು ನಮ್ಮ ಕಾಲಿನ ಹೆಬ್ಬಟ್ಟಲ್ಲಿ. ಕೆಲವರಲ್ಲಿ ನೋಡಿರ್ಬೋದು, ಕಾಲಿನ ಹೆಬ್ಬಟ್ಟಲ್ಲಿ ಊತ ಆಗಿ, ರೆಡ್ ಆಗಿ, ಮೂವ್ಮೆಂಟ್ಸ್ ಮಾಡಕ್ ಆಗ್ತಾ ಇಲ್ಲ, ಬಿಸಿ ಆಗುತ್ತೆ, ಉರಿ ಆಗುತ್ತೆ ನಮಗೆ. ಇವನ್ ನೈಟ್ ಮಲ್ಕೊಂಡ್ರು ಬೆಡ್ಶೀಟ್ ತಾಕಿದ್ರು ಆಗೋದಿಲ್ಲ, ಹೆಜ್ಜೆ ಎತ್ತಿಡಕ್ಕೂ ಆಗೋದಿಲ್ಲ, ತುಂಬಾ ಚುಚ್ಚೋ ತರ ಪೇನ್ ಇರುತ್ತೆ. ಸೊ ಅಲ್ಲಷ್ಟೇ ಅಲ್ಲದೆ
ಕೆಲವರಿಗೆ ಬೇರೆ ಬೇರೆ ಭಾಗಕ್ಕೂ ಕೂಡ ಈ ಒಂದು ಗೌಟಿ ಆರ್ಥ್ರೈಟಿಸ್ ಇಂದ ಈ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಆದಾಗ ಬೇರೆ ಜಾಯಿಂಟ್ಸ್ಗೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಒನ್ ಮೋರ್ ಕಾಲ್. ಶಲ್ ವಿ ಟೇಕ್? ಹಲೋ. ಹಲೋ, ನಮಸ್ಕಾರ. ಮೇಡಮ್ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಅಂತ ಮೇಡಮ್ ಮಾತಾಡ್ತಾ ಇರೋದು. ಹಾ, ಬೆಳಗಾವಿಯಿಂದ ಮಾತಾಡ್ತಾ ಇರೋದು. ಅದೇ ಇವಾಗ ಟಿವಿಲಿ ಕಾರ್ಯಕ್ರಮ ತೋರಿಸ್ತಾ ಇದ್ರಲ್ಲ ಮೇಡಮ್, ಅದೇ ರೀತಿ ನನಗೂ ಕೂಡ ಸಂಜೆ ಅಂದ್ರೆ ಜಾಯಿಂಟ್ ಪೇನ್ ಸಮಸ್ಯೆ ಇತ್ತು. ಹಾಗಾಗಿ ಡಾಕ್ಟರ್ ಜೊತೆ ಮಾತಾಡೋಣ ಅಂತ ನಾನು ಕರೆ ಮಾಡಿದೆ ಮೇಡಮ್. ಖಂಡಿತ ಮಾತಾಡಿ. ಇದು ನಿಮಗೋಸ್ಕರನೇ ಇರುವಂತ ವೇದಿಕೆ, ನಿಮಗೋಸ್ಕರನೇ ರೂಪಿಸಿರುವಂತ ಕಾರ್ಯಕ್ರಮ. ಖಂಡಿತ ಡಾಕ್ಟರ್ ಹತ್ರ ಮಾತಾಡಿ. ಓಕೆ ಮೇಡಮ್, ಕೊಡಿ. ಹಲೋ ಮೇಡಮ್ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಅಂತ ಮೇಡಮ್, ಬೆಳಗಾವಿಯಿಂದ ಮಾತಾಡ್ತಾ ಇರೋದು. ಹೇಳಿ ಮಾ ಅಶ್ವಿನಿ ಅವರೇ, ಏನ್ ಸಮಸ್ಯೆ ಇದೆ? ಅದೇ ಮೇಡಮ್, ಇವಾಗ ಟಿವಿ ತೋರಿಸ್ತಾ ಇದ್ರಲ್ಲ ಮೇಡಮ್, ಮೂಳೆಗಳ ಸಮಸ್ಯೆ. ನನಗೆ ಇವಾಗ 38-39 ಇರ್ಬೋದ್ರಿ ಮೇಡಮ್ ವಯಸ್ಸು. ಓಕೆ. ಬಟ್ ನನಗೆ 5 ವರ್ಷದಿಂದ ಮೇಡಮ್ ಜಾಯಿಂಟ್ ಪೇನ್. ಅಂದ್ರೆ ಇವಾಗ ಮುಂಜಾನೆ ಎದ್ದು ಕೂಡಲೇ ಕೈ ಮುಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ಕೈಗಳೆಲ್ಲ ಅಂದ್ರೆ ಊಟ ಕಾಣಿಸ್ಕೊಳ್ಳೋದು, ಈ ರೀತಿ ಸಮಸ್ಯೆ ಆಗ್ತಾ ಇದೆ ಮೇಡಮ್. ನಾನು ಸಾಕಷ್ಟು ಕಡೆ ತೋರ್ತೀನಿ ಮೇಡಮ್, ಗುಳಿಗೆ ಕೊಡ್ತಾರೆ. ಅದು ತಗೊಂಡಾಗ ಒಂದ್ 2 ದಿನ ಚೆನ್ನಾಗಿರ್ತೀನಿ ಮೇಡಮ್, ಆರಾಮಿರ್ತೀನಿ. ಮತ್ತೆ ಅದು ಮುಗಿದ ಮೇಲೆ ಏನಾಗುತ್ತೆ ಮತ್ತೆ ಇದೇ ರೀತಿ ಸಮಸ್ಯೆ ಆಗುತ್ತೆ. ಮತ್ತೆ ಇವಾಗ ಇತ್ತೀಚೆಗೆ ಏನಂದ್ರೆ ಕೂಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಎದ್ದೇಳಿಕ್ ಆಗೋದಿಲ್ಲ ಮೇಡಮ್. ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಓಕೆ ಮಾ, 38-39 ವರ್ಷ ಅಂದ್ರೆ ತುಂಬಾ ಚಿಕ್ಕ ವಯಸ್ಸು ಅಂತಾನೆ ಹೇಳೋದು. ಬಟ್ ಅದರಲ್ಲಿ ಈಗ ನಿಮ್ಗೆ ಕೈಯಲ್ಲಿ ನೋವು, ಕಾಲಲ್ಲಿ ನೋವು, ಬರೀ ಒಂದೇ ಜಾಯಿಂಟ್ಸ್ ಅಲ್ಲೇ ನೋವು ಕಾಣಿಸ್ಕೊಳ್ತಿದ್ಯಾ? ಕೈ ಕಾಲಲ್ಲಿ ಬೇರೆ ಜಾಯಿಂಟ್ಗೂ ಏನಾದ್ರೂ ನಿಮ್ಗೆ ನೋವುಗಳು ಕಾಣಿಸ್ಕೊಳ್ತಾ ಇದೆ ಇತ್ತೀಚೆಗೆ? ಏನಾದ್ರೂ ಸೊಂಟ, ಕತ್ತು, ಮೊಣಕೈ ಈ ತರ ಕೂಡ ಕಾಣಿಸ್ಕೊಳ್ತಾ ಇದೆಯಾ? ಹೌದು ಮೇಡಮ್, ಮೊಣಕೈ ಹತ್ರನೂ ಇದು ಆಗ್ತಾ ಇದೆ. ಮತ್ತೆ ಬೆರಳುಗಳ ಮಧ್ಯೆ ಮೇಡಮ್ ಒಂದು ತರ ಸೀಳಿರೋ ತರ ಆಗ್ತಾ ಇದೆ. ಅಂದ್ರೆ ನನಗೆ 10 ವರ್ಷದಿಂದ ಸ್ವಲ್ಪ ಸ್ಕಿನ್ ಸಮಸ್ಯೆ ಬಂದಿತ್ತು ಮೇಡಮ್. ಓಕೆ, ಏನು ಸಮಸ್ಯೆ ಇದು? ಏನ್ ಚರ್ಮದ ಕಾಯಿಲೆ ಅಂತ ತಿಳಿಸ್ಕೊಟ್ಟಿದ್ರು ನಿಮ್ಗೆ ಡಾಕ್ಟರ್? ಮೇಡಮ್ ಅವರು ಏನೋ ಒಂದು ಮಲಾಮ್ ಕೊಟ್ಟಿದ್ರು ಮೇಡಮ್, ಅಷ್ಟೇ ಹಚ್ಕೊಂಡಿರೋದು. ಬಟ್ ಅದು ಏನು ಅಂತ ನನಗೂ ಗೊತ್ತಿಲ್ಲ ಮೇಡಮ್. ಓಕೆ ಮಾ, ಬರೀ ಈಗ ಯಾಕಂದ್ರೆ ಈಗ ಕೈಯಲ್ಲಿ ಅಂಗೈಯಲ್ಲಿ ಅಷ್ಟೇ ಇದೆಯಾ ಅಥವಾ ಅಂಗಾಲಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆಯಾ? ಅಂಗಲ್ ಹತ್ರನು ಮೇಡಮ್, ಉಗುರ ಹತ್ರ ಈ ತರ ಸೀಳಿರೋ ತರ ಕಾಣಿಸ್ಕೊಳ್ತಾ ಇದೆ ಮೇಡಮ್. ಅವಾಗ ಅದು ಹಚ್ಕೊಂಡು ಮಲಾಮ್ ಕೊಟ್ಟಿದ್ರು ಮೇಡಮ್, ಹಚ್ಕೊಂಡ್ರೆ ಅದು ಕಡಿಮೆ ಆಗ್ತಿತ್ತು. ಮತ್ತೆ ಏನಾಗುತ್ತೆ ಸಮಸ್ಯೆ, ಅದು ರಿಪೀಟ್ ಆಗುತ್ತೆ ಮೇಡಮ್. ಓಕೆ ಮಾ, ನೋಡಿ ಏನಾಗುತ್ತೆ ಅಂದ್ರೆ ಈ ಒಂದು ಆರ್ಥ್ರೈಟಿಸ್ ಪೇಷಂಟ್ಸ್ ಅಲ್ಲಿ ಈ ಒಂದು ಸ್ಕಿನ್ ಪ್ರಾಬ್ಲಮ್ ಕೂಡ ನಿಮ್ಗೆ ಕಾಣ್ತಾ ಇದೆ, ಜೊತೆಗೆ ಆರ್ಥ್ರೈಟಿಸ್ ಬರ್ತಾ ಇದೆ. ಅಂದ್ರೆ ಈಗ ಏನ್ ಸ್ಕಿನ್ ಪ್ರಾಬ್ಲಮ್ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದೆ, ಈಗ ನಿಮ್ಗೆ ಶೀಲ್ದಂಗ್ ಆಗ್ತಾ ಇದೆ ಅಂತಂದ್ರೆ, ಸೊ ಕ್ರಾಕ್ಸ್ ಗಳು ಆಗ್ತಾ ಇದೆ, ಡ್ರೈ ಆಗ್ತಾ ಇದೆ ಅಂದ್ರೆ ಮೇ ಬಿ ಇದು ಏನಾದ್ರೂ ಸೋರಿಯಾಸಿಸ್ ಇತ್ತ ಅಥವಾ ಸೋರಿಯಾಸಿಸ್ ಪ್ರಾಬ್ಲಮ್ ಏನು ಅನ್ನೋದು ನಾವು ಕೂಡ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು. ಅಂದ್ರೆ ನೀವು ಕೂಡ ಒಮ್ಮೆ ಬಂದು ಭೇಟಿ ಆದ್ರೆ ಖಂಡಿತವಾಗ್ಲೂ ಒಳ್ಳೇದು ಮಾ. ಹಾಗೆ ಏನಾದ್ರೂ ಆರ್ಥ್ರೈಟಿಸ್ ಪ್ರಾಬ್ಲಮ್ ಅಂತಂದ್ರೆ ಈಗ ಕೆಲವರಿಗೆ ಸೋರಿಯಾಸಿಸ್ ಇಂದ ಕೂಡ ದುಷ್ಪರಿಣಾಮ ಆಗಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಬರಬಹುದು. ಬಟ್ ಇಲ್ಲಿ ನಿಮಗೆ ಅದು ಸೋರಿಯಾಸಿಸ್ ಅಲ್ಲ ಅನ್ನೋದು ಒಂದು ಕಡ್ಡಾಯವಾಗಿ ನಾವು ಹೇಳ್ಬೇಕು ಅಂದ್ರೆ ನಿಮ್ಮನ್ನು ಕೂಡ ನಾವು ಎಕ್ಸಾಮಿನೇಷನ್ ಮಾಡ್ಬೇಕಾಗತ್ತೆ. ಹಾಗೆ ಈಗ ಜಾಯಿಂಟ್ಸ್ಗೆ ನಿಮ್ಗೆ ಏನ್ ಸಂಬಂಧಪಟ್ಟಿರೋ ಹಾಗೆ ಸಂಧಿವಾತದ ಸಿಂಪ್ಟಮ್ಸ್ ಗಳು ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ಈಗ ಬೆಳಗಿನ ಜಾವದಲ್ಲಿ ಎದ್ದಾಗ ನಮ್ಗೆ ಕೈಕಾಲ್ ನೋವು, ಸುಸ್ತು, ಜಾಯಿಂಟ್ ಗಳೆಲ್ಲ ಪೇನು, ಊತ ಆಗೋದು, ಮರ್ಚಕ್ ಆಗೋದಿಲ್ಲ ಜಾಯಿಂಟು, ಕುತ್ಕೊಂಡ್ರೆ ಎದ್ದೊಳಕ್ ಆಗ್ತಾ ಇಲ್ಲ, ಏನೇ ಒಂದು ಜಾಯಿಂಟ್ ಅಲ್ಲಿ ಹಿಡ್ಕೊಳಕ್ ಶಕ್ತಿನೂ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇದು ಒಂದು ಸಂಧಿವಾತದ ಟೈಪ್ ಆರ್ಥ್ರೈಟಿಸ್ ಎಮಾ. ಇದನ್ನ ನೆಗ್ಲೆಕ್ಟ್ ಮಾಡೋ ಅಂತದಲ್ಲ, ಯಾಕಂದ್ರೆ ಇನ್ನು ತುಂಬಾ ಚಿಕ್ಕ ವಯಸ್ಸಲ್ಲಿ ಇದು ಬರುವಂತ ಆರ್ಥ್ರೈಟಿಸ್ಗಳು. ಮೇ ಬಿ ಇಮ್ಯುನಿಟಿ ಪ್ರಮಾಣ ನಿಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಎಫೆಕ್ಟ್ ಆಗಿ ಕೂಡ ಈ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗಬಹುದು. ಸೊ ನೀವು ಬಂದಲ್ಲಿ ನಿಮ್ಮ ರಿಪೋರ್ಟ್ಸ್ ಏನಾದ್ರು ಮಾಡಿಸಿದ್ದಲ್ಲಿ ತಗೊಂಡು ಬಂದು ಭೇಟಿ ಆಗಬಹುದು. ಒಂದ್ ವೇಳೆ ನಿಮ್ಮ ಹತ್ರ ಯಾವುದೇ ರೀತಿ ರಿಪೋರ್ಟ್ಸ್ ಇಲ್ಲ ಅಂದ್ರೆ ನಿಮ್ಮ ಒಂದು ಡೀಟೇಲ್ಸ್ ಹಿಸ್ಟ್ರಿ ನಾವು ತಗೊಂಡು ಪುನಃ ನಿಮ್ಗೆ ಏನಾದ್ರೂ ಅವಶ್ಯಕತೆ ಇದೆಯೋ ಇಲ್ವೋ ರಿಪೋರ್ಟ್ಸ್ ಅನ್ನೋದು ನೋಡ್ಕೊಂಡು ಬೇಕಿದ್ದಲ್ಲಿ ತಿಳಿಸ್ಕೊಡ್ತೀವಿ, ತೊಂದರೆ ಇಲ್ಲ. ಹಾಗೆ ಇದಕ್ಕೆ ಕೆಲವು ಎಕ್ಸಸೈಸಸ್ ಕೂಡ ಇರುತ್ತೆಮ್ಮ. ಸೊ ಇದು ಸಂಧಿವಾತದ ಒಂದು ಏನಾದ್ರು ನಿಮಗೆ ರಕ್ತ ಪರೀಕ್ಷೆ ಕೆಲವೊಮ್ಮೆ ನೀಡಿರುತ್ತೆಮ್ಮ. ಈ ರಕ್ತ ಪರೀಕ್ಷೆ ಅಂದಾಗ ನಾವು ಆರ್ಥ್ರೈಟಿಸ್ ಪ್ರೊಫೈಲ್ ಅಂತ ಹೇಳ್ತೀವಿ. ಆರ್ಥ್ರೈಟಿಸ್ ಪ್ರೊಫೈಲ್ ಅಂತಂದ್ರೆ ಕೆಲವರಿಗೆ ಆರ್ಎ ಫ್ಯಾಕ್ಟರು, CRP, ಯೂರಿಕ್ ಆಸಿಡ್, ASLO ಅಂತ ಹೇಳ್ತೀವಿ, ಕ್ಯಾಲ್ಸಿಯಮ್, ವೈಟಮಿನ್ ಡಿ, ಈ ತರ ಕೆಲವು CBC ವಿತ್ ESR ಅಂತ ಹೇಳ್ತೀವಿ. ಈ ತರ ಕೆಲವು ರಕ್ತ ಪರೀಕ್ಷೆಗಳು ಮಾಡಿಸಿದಾಗ ನಿಮ್ಮಲ್ಲಿ ಸಮಸ್ಯೆ ಬರೀ ಜಾಯಿಂಟ್ಸ್ ಗೆ ಆಗ್ತಾ ಇದೆ ಅಂತ ನೀವು ಅನ್ಕೊಂಡಿರಬಹುದು. ಬಟ್ ಯಾವ ಕಾರಣಕ್ಕೆ ಆಗ್ತಾ ಇದೆ, ರಕ್ತದಲ್ಲಿ ಸಮಸ್ಯೆ ಉಂಟಾಗಿ ಅಥವಾ ಚರ್ಮದಿಂದ ಸಮಸ್ಯೆ ಉಂಟಾಗಿ ಜಾಯಿಂಟ್ಸ್ ಗೆ ಆಗ್ತಾ ಇದೆಯಾ ಅನ್ನೋದಕ್ಕೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ನಿಮ್ಮನ್ನು ಕೂಡ ನಾವು ನೋಡ್ಬೇಕಾಗತ್ತೆ, ಎಕ್ಸಾಮಿನೇಷನ್ ಮಾಡ್ಬೇಕಾಗತ್ತೆ, ನಿಮ್ಮ ಇನ್ನಷ್ಟು ಡೀಟೇಲ್ ಹಿಸ್ಟ್ರಿ ತಗೋಬೇಕಾಗತ್ತೆ. ಅದಕ್ಕೆ ಏನಾದ್ರೂ ಅವಶ್ಯಕತೆ ಇದೆಯಾ, ಕೆಲವು ಪರೀಕ್ಷೆಗಳು ನೋಡ್ಕೊಂಡು ನಾವು ನಿಮಗೆ ಸೂಕ್ತವಾದಂತ ಪರಿಹಾರ ಕೊಡಬಹುದು. ಹಾಗೆ ಚಿಕಿತ್ಸೆ ಅನ್ನೋದು ಕೂಡ ನಮ್ಮ ವೈದ್ಯ ಶಾಲೆಯಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದೆ, ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಗೆ ಒಂದು ಕಾಯಿಲೆಗೆ ಪರಿಹಾರ ಅನ್ನೋದು ಕೂಡ ಸಿಗುತ್ತೆ. ಬಂದು ಭೇಟಿಯಾಗಿ ಅದಕ್ಕೆ ಪರಿಹಾರವನ್ನು ಪಡ್ಕೋಬಹುದು. ಥ್ಯಾಂಕ್ ಯು ಅಶ್ವಿನಿ ಫಾರ್ ಕಾಲಿಂಗ್.
ಈ ಚಿಕುನ್ ಗುನ್ಯಾ ಇದು ಬಂದಾಗಂತೂ ಕೈ ಕಾಲುಗಳೆಲ್ಲ ಸೊಟ್ಟಗಾಗಿ ಹೋಗಿ ಆಮೇಲೆ ಈಗ ಕೂಡ ನಮ್ಗೆ ಅದರ ನೋವಿದೆ ಅಂತ ಹೇಳುವಂತವ್ರು 3-4 ವರ್ಷಗಳ ಮೇಲೂ ಕೂಡ ಹೇಳ್ತಾರೆ ನಮ್ಗೆ ಈಗ್ಲೂ ಆ ನೋವು ಉಳ್ಕೊಂಡಿದೆ ಕೈ ಕಾಲುಗಳಲ್ಲಿ ಅಂತ ಹೇಳಿ. ಇದು ಕೂಡ ಆರ್ಥರೈಟಿಸ್ನ ಒಂದು ಭಾಗನೇನಾ? ಎಸ್, ಯಾಕೆಂದ್ರೆ ನಾವು ನೋಡಿದೀವಿ ಈಗ ಎಷ್ಟೋ ಪೇಷಂಟ್ ನಮ್ಮ ಕ್ಲಿನಿಕಲ್ ಕೂಡ ಬರ್ತಾರೆ. ಸೊ ಮೇಡಮ್ ನಮಗೆ 5 ವರ್ಷದಿಂದ ನೋವಿದೆ, 3 ವರ್ಷದಿಂದ ನೋವಿದೆ, 8-10 ವರ್ಷದಿಂದ ನೋವಿದೆ. ಸೊ ನಮಗೆ ಅವಾಗ ಚಿಕನ್ ಗುನ್ಯಾ ಶುರುವಾಗಿ ಹೋಯ್ತು, ಬಟ್ ನಮಗೆ ಆ ನೋವು ಮತ್ತೆ ಮತ್ತೆ ಬಿಟ್ಟಿ ಬರ್ತಾನೆ ಇದೆ. ಚಿಕನ್ ಗುನ್ಯಾ ಕೂಡ ಇದು ಒಂದು ವೈರಲ್ ಆರ್ಥರೈಟಿಸ್ ಅಂತಾನೆ ಹೇಳ್ಬೋದು. ಯಾವಾಗ್ಲೇ ಆಗ್ಲಿ ನಮ್ಮ ದೇಹಕ್ಕೆ ಒಮ್ಮೆ ವೈರಸ್ ಎಂಟರ್ ಆದಾಗ ಏನಾಗುತ್ತೆ, ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್ ಅದನ್ನ ಫೈಟ್ ಮಾಡಿ ಆಚೆ ಹಾಕಬೇಕು. ಬಟ್ ಕೆಲವೊಮ್ಮೆ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದ್ದಂಗೆ ಆ ಇನ್ಫೆಕ್ಷನ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಜಾಯಿಂಟ್ಸ್ಗೆ ಪ್ರಾಬ್ಲಮ್ನ ಉಂಟು ಮಾಡುತ್ತೆ. ನಾವೇನ್ ಮಾಡಬೇಕು, ಪೌಷ್ಟಿಕಾಂಶಗಳನ್ನ ಆದಷ್ಟು ಆಹಾರದಲ್ಲಿ ಹೆಚ್ಚಾಗಿ ತಗೊಂಡಾಗ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಳ್ಳೋದನ್ನ ಟ್ರೀಟ್ಮೆಂಟ್ನ ಮಾಡ್ಕೊಳ್ಬೇಕು. ಹೋಮಿಯೋಪತಿ ಹೆಲ್ಪ್ ಆಗೋದೇ ಮೇನ್ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋದಕ್ಕೆ. ಹಾಗಾಗಿ ಈ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡೋದ್ರಿಂದ ರುಮಟೆಡ್ ಆರ್ಥರೈಟಿಸ್ ಕೂಡ ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗ್ತಾ ಇದೆ, ವೈರಲ್ ಆರ್ಥರೈಟಿಸ್ಗೂ ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗ್ತಿದೆ, ಸಾಕಷ್ಟು ಆರ್ಥರೈಟಿಸ್ಗೆ ಕೂಡ ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗ್ತಾ ಇದೆ. ಹೋಮಿಯೋಪತಿ ಮೆಡಿಸಿನ್ಸ್ ಇಂದ ಇಮ್ಯೂನ್ ಸಿಸ್ಟಮ್ನ ಡೈರೆಕ್ಟ್ಲಿ ನಾವು ಬೂಸ್ಟ್ ಮಾಡೋದಕ್ಕೆ ಸಹಾಯ ಮಾಡೋದ್ರಿಂದ ಯಾವುದೇ ಟೈಪ್ ಆಫ್ ಆರ್ಥರೈಟಿಸ್ ಇದ್ದಲ್ಲಿ ಕೂಡ ಚಿಕನ್ ಗುನ್ಯಾ ಇರಲಿ, ವೈರಲ್ ಆರ್ಥರೈಟಿಸ್ ಇರಲಿ, ರುಮಟೆಡ್ ಆರ್ಥರೈಟಿಸ್, ಸಂಧಿವಾತಗಳು, ಈ ತರ ದೀರ್ಘಕಾಲದಿಂದ ಸಫರ್ ಪಡ್ತಾ ಇರುವಂತ ಯಾವುದೇ ಟೈಪ್ ಆಫ್ ಆರ್ಥರೈಟಿಸ್ ಇರಲಿ, ಬರೀ ನೋವಿನಷ್ಟೇ ಕಡಿಮೆ ಮಾಡುವಂಥದ್ದಲ್ಲ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಇಂಪ್ರೂವ್ ಮಾಡುವಂಥದ್ದು, ಕ್ಯಾಲ್ಸಿಯಂ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುವಂಥದ್ದು. ಆ ವೈರಲ್ ಲೋಡ್ ನಮ್ಮ ರಕ್ತದಲ್ಲಿ ಕಡಿಮೆ ಮಾಡಿಕೊಂಡ್ರೆ ಆಗ ಆ ಒಂದು ನೋವಿಂದ, ಆ ಒಂದು ಆರ್ಥರೈಟಿಸ್ ಇಂದ ಸಫರ್ ಪಡುವಂಥದ್ದನ್ನ ಕಡಿಮೆ ಮಾಡಬಹುದು. ಈಗ ಈ ಆರ್ಥರೈಟಿಸ್ ಅನ್ನೋದು ಇದೆ ಅಂತ ಗೊತ್ತಾದ ಮೇಲೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಇವೆ ಅಂತ ಗೊತ್ತಾದ ಮೇಲೆ ಮನೆಯಲ್ಲಿ ಅದಕ್ಕೆ ಯಾವ ರೀತಿಯ ಶುಶ್ರೂಷೆ, ಅಂದ್ರೆ ನೀವು ಹೇಳೋ ಪ್ರಕಾರ ಮ್ಯಾನೇಜ್ಮೆಂಟ್ ಇದು ಹೇಗೆ ನಡಿಬೇಕು? ಯಾವುದೇ ಒಂದು ಕಾಯಿಲೆಗೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ತುಂಬಾನೇ ಮುಖ್ಯವಾಗಿ ನಾವು ನೋಡಬೇಕು. ಯಾಕಂದ್ರೆ ಎಲ್ಲ ಈಗಿನ ಕಾಯಿಲೆಗಳು ಬರ್ತಾ ಇರೋದು ತುಂಬಾ ಮಟ್ಟಿಗೆ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅನ್ಬಹುದು, ಸ್ಟ್ರೆಸ್ ಇಂದ ಬರುವಂತದ್ದಾಗಿರಬಹುದು, ಅಥವಾ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಇದರಿಂದನೇ ಹೆಚ್ಚಾಗಿ ಉಂಟಾಗ್ತಾ ಇರೋವಂಥದ್ದು. ಈಗ ತುಂಬಾ ಡ್ರೈವಿಂಗ್ ಮಾಡೋರು ನಾವು ನೋಡ್ತೇವೆ, ಒಂದೇ ಕಡೆ ಕೂತು 8-10 ಅವರ್ ಕೆಲಸ ಮಾಡೋದನ್ನ ನೋಡ್ತೇವೆ. ಈ ತರ ಮಾಡಿದಾಗ ಏನಾಗುತ್ತೆ, ನಮ್ಮ ಬ್ಯಾಕ್ ಮೇಲೆ ಪೊಸಿಷನ್ಗೆ ಎಫೆಕ್ಟ್ ಆಗ್ಬೋದು, ಬ್ಯಾಕ್ ಪೋಸ್ಚರ್ಸ್ಗೆ ಎಫೆಕ್ಟ್ ಆಗ್ಬೋದು, ಮೊಣಕಾಲಿಗೆ ಎಫೆಕ್ಟ್ ಆಗ್ಬೋದು. ಈ ತರ ಇದ್ದಾಗ ನಮ್ಮ ಒಂದು ಕೆಲಸ ಏನಿದೆ ನಮ್ಗೆ ಗೊತ್ತಾಗುತ್ತೆ, ನಮ್ಮ ಒಂದು ಆಕ್ಯುಪೇಷನ್. ಆ ಕೆಲಸದ ತಕ್ಕಾಗಿ ಅಟ್ಲೀಸ್ಟ್ ನಾವು ಆಕ್ಟಿವಿಟೀಸ್ ಮಾಡ್ಕೊಳ್ತಾ ಹೋಗ್ಬೇಕು. ಆ ತರ ಮನೆಯಲ್ಲಿ ಕೂಡ ಕೆಲವೊಮ್ಮೆ ಮೈಲ್ಡ್ ಈಗ ಮಂಡಿ ನೋವುಗಳಿಗೆ ಅಥವಾ ಬ್ಯಾಕ್ ಪೇನ್ಗೆ ಕೆಲವೊಮ್ಮೆ ಮಸಾಜ್ಗಳು ಮಾಡಿದಾಗ ರಿಲೀಸ್ ಆಗುತ್ತೆ. ಮನೆಯಲ್ಲಿ ಅರ್ಲಿ ಸ್ಟೇಜಸ್ ಅಲ್ಲಿ ಏನಿದೆ ಅದನ್ನ ನಾವು ಮಾಡ್ಕೊಳ್ಬಹುದು. ಜೊತೆಗೆ ಟ್ರೀಟ್ಮೆಂಟ್ ಕೂಡ ಆಡ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಸಾಕಷ್ಟು ಪೇಷಂಟ್ಸ್ ನಮ್ಮ ಕ್ಲಿನಿಕಲ್ ಬಂದಾಗ ಫಿಸಿಯೋಥೆರಪಿ ಮಾಡಿಸಿದೀವಿ, ಮನೆಯಲ್ಲಿ ಕೂಡ ಮಾಡ್ಕೊಳ್ತಾ ಇದೀವಿ, ಎಕ್ಸಸೈಸು ಮಾಡ್ತಾ ಇದೀವಿ, ಮಾಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಡಾಕ್ಟರ್, ಮತ್ತೆ ತಿರ್ಗಾ ನಮ್ಗೆ ಶುರು ಆಗ್ತಾ ಇದೆ, ತಿರ್ಗಾ ಶುರು ಆಗ್ತಿದೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಸಮಸ್ಯೆ ಇದೆ, ಆ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬೇಕು. ಓನ್ಲಿ ಲೈಫ್ ಸ್ಟೈಲ್ ಅಲ್ಲೇ ನಾವು ಒಂದ್ ಸ್ವಲ್ಪ ಮಟ್ಟಿಗೆ ನಮ್ಮ ಕಾಯಿಲೆನ ತಡೆಗಟ್ಕೊಳ್ಬಹುದೇ ಹೊರತು ಅದನ್ನ ಸಂಪೂರ್ಣವಾಗಿ ನಾವು ಪರಿಹಾರ ಪಡ್ಕೊಳ್ಬೇಕು ಅಂದ್ರೆ ಮೂಲ ಕಾರಣನ ಹುಡುಕ್ಬೇಕು, ಹಾಗೆ ಆ ರೂಟ್ ಕಾಸ್ಗೆ ಟ್ರೀಟ್ ಮಾಡ್ಕೊಳ್ಬೇಕು. ಬಾಡಿ ಇಮ್ಯೂನ್ ಸಿಸ್ಟಮ್ನ, ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ನ ನಾವು ಅದನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಈ ತರ ಇಂಪ್ರೂವ್ ಮಾಡಿಕೊಂಡು ಒಂದು ಕ್ಯಾಲ್ಸಿಯಂ ಕೊರತೆ, ಎಸ್ಪೆಷಲಿ ಹಾರ್ಮೋನ್ಸ್ ಪ್ರಾಬ್ಲಮ್ ಹೆಣ್ಮಕ್ಳಲ್ಲಿ ನಾವು ನೋಡೋಂಥದ್ದಾದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಮುಟ್ಟು ನಿಲ್ಲುವಂಥ ವಯಸ್ಸು ಹತ್ತತ್ರ ಬಂದಂಗೆಲ್ಲ ಮೆನೋಪಾಸ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ, ಈ ಏಜ್ ಗ್ರೂಪ್ ಅಲ್ಲಿ ಆಗಿರ್ಬೋದು ಹೆಚ್ಚಾಗಿ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಫೀಮೇಲ್ಸ್ ಅಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ತುಂಬಾನೇ ಹೆಲ್ಪ್ ಆಗುತ್ತೆ ಒಂದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ, ಕ್ಯಾಲ್ಸಿಯಂ ಮೆಟಬಾಲಿಸಮ್ಗೆ. ಏಜ್ ಆಗ್ತಾ ಈ ಹಾರ್ಮೋನ್ಸ್ ಡಿಮಿನಿಷ್ ಆದಂಗೆಲ್ಲ ಇವನ್ ಅಬ್ಸಾರ್ಪ್ಷನ್, ಮೆಟಬಾಲಿಸಮ್ ಕೂಡ ಪ್ರಾಬ್ಲಮ್ ಆಗುತ್ತೆ ದೇಹದಲ್ಲಿ. ಇದರಿಂದ ಕೂಡ ಜಾಯಿಂಟ್ಸ್ ಪೇನ್ ನಮ್ಮ ಒಂದು ಏಜ್ ಆಗ್ತಾ ಫೀಮೇಲ್ಸ್ ಅಲ್ಲಿ 40-50 ಇಯರ್ಸ್ ಅಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ. ಥೈರಾಯ್ಡ್ ಇರೋಂಥವ್ರಿಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಕರೆಕ್ಟ್ ಆಗಿ ಆಗೋದಿಲ್ಲ, ಕ್ಯಾಲ್ಸಿಯಂ ಮೆಟಬಾಲಿಸಮ್ ಕರೆಕ್ಟ್ ಆಗಿ ಆಗೋದಿಲ್ಲ, ಇದರಿಂದ ಕೂಡ ಆರ್ಥರೈಟಿಸ್ ನ ಉಂಟು ಮಾಡಬಹುದು. ಹಾಗಾಗಿ ಥೈರಾಯ್ಡ್ಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಮಂಡಿ ನೋವಿದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ, ನಾವು ಹಾರ್ಮೋನ್ಗೆ ಮಾತ್ರ ತಗೊಳ್ತಾ ಇದೀವಿ, ಬಟ್ ಹಾರ್ಮೋನ್ ಇಂದ ಆಗ್ತಿರುವಂತ ತೊಂದರೆಗಳು ಅಥವಾ ದೇಹಕ್ಕೆ ಎಲ್ಲೆಲ್ಲಿ ಎಫೆಕ್ಟ್ ಮಾಡ್ತಾ ಇದೆ ಅದಕ್ಕೂ ನಾವು ಟ್ರೀಟ್ಮೆಂಟ್ ತಗೊಳ್ದಲೇ ಹೋದ್ರೆ ಮುಂದೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಆರ್ಥರೈಟಿಸ್ ಅಂದ್ರೆ ಸಂಧಿವಾತ ಕಾಯಿಲೆಯ ಬಗ್ಗೆ ನಮಗೆಲ್ಲರಿಗೂ ಮಾಹಿತಿಯನ್ನ ಕೊಟ್ಟು ಚಿಕಿತ್ಸೆಯ ಬಗ್ಗೆ ಸಲಹೆ ಸೂಚನೆಗಳನ್ನ ನೀಡಿದಂತ ನಮ್ಮ ವೈದ್ಯ ಶಾಲೆ ಕ್ಲಿನಿಕ್ನ ಹೋಮಿಯೋಪತಿ ಡಾಕ್ಟರ್ ಆಶಾರಾಣಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನ ನೋಡಿದ್ದಕ್ಕೆ, ಕರೆಗಳನ್ನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಂದು ಆರೋಗ್ಯದ ಸಮಸ್ಯೆಯ ಜೊತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇವೆ. ಮತ್ತೊಬ್ಬ ವೈದ್ಯರು
ತಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸುವಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.